ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋ ಟಾಪಿಕ್ ತಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಸೊ ಸ್ಟ್ರೆಸ್ ಫ್ರೀ ಮ್ಯಾನೇಜ್ಮೆಂಟ್ ಟಿಪ್ಸ್ ಫಾರ್ ಲೇಡೀಸ್ ಅಂತ ಹೇಳಿಬಿಟ್ಟು ತುಂಬ ಜನಕ್ಕೆ ಈ ಒಂದು ಟಾಪಿಕ್ ಅವಶ್ಯಕತೆ ಇದೆ ಅಂತ ಹೇಳಿ ನನಗನ್ನಿಸ್ತು. ಹಾಗಾಗಿ ಈ ವಿಡಿಯೋ ಮುಖಾಂತರ ನಿಮಗೆ ಇಲ್ಲಿ ಪಾಯಿಂಟ್ಸ್ ವೈಸ್ ಶೇರ್ ಮಾಡ್ತಾ ಇದ್ದೀನಿ. ಸೊ ತುಂಬ ಜನಕ್ಕೆ ಹೊರಗಡೆ ಹೋಗಿ ಕೆಲಸ ಮಾಡೋರಿಗಿರ್ಬೋದು ಅಥವಾ ಹೌಸ್ ವೈಫ್ಗಳಿಗಾಗ್ಬೋದು ತುಂಬಾ ಸ್ಟ್ರೆಸ್ ಆಗ್ತಾ ಇರುತ್ತೆ. ಚಿಕ್ಕ ಪುಟ್ಟ ವಿಷಯಕ್ಕಿರ್ಬೋದು ಅಥವಾ ನಾವು ಅಂದ್ಕೊಂಡಿದ್ದ ರೀತಿಯಲ್ಲಿ ಡೇನ ಸ್ಪೆಂಡ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಕೆಲವೊಂದಷ್ಟು ಟಿಪ್ಸ್ನ ಮ್ಯಾನೇಜ್ ಮಾಡಿದಾಗ ಆ ಒಂದು ಎಲ್ಲ ಮ್ಯಾನೇಜ್ಮೆಂಟಿಂದ ನಮಗೆ ಸ್ಟ್ರೆಸ್ ಫ್ರೀಯಾಗಿ ನಮ್ಮ ದಿನನ ನಾವು ಕಂಪ್ಲೀಟ್ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ಯಾವುದೆಲ್ಲ ಪ್ಲ್ಯಾನ್ಸನ್ನು ನೀವು ಮಾಡಬೇಕಾಗುತ್ತೆ, ಸೊ ನಿಮ್ಮ ದಿನ ಹೇಗಿರಬೇಕು ಅಂತ ಹೇಳಿ ಇವತ್ತಿನ ದಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಿಮಗೂ ಕೂಡ ಇಷ್ಟ ಆದರೆ ಪ್ಲೀಸ್ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಿಮಗೇನಾದ್ರು ಬ್ಯಾಕ್ ಸೈಡಲ್ಲಿ ಸ್ವಲ್ಪ ನಾಯ್ಸ್ ಕೇಳಿಸ್ತಾ ಇರ್ಬೋದು, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮನೆ ಹತ್ರ ಸ್ವಲ್ಪ ಏನೋ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಿದೆ, ಸೊ ಅದರದ್ದು ಡಿಸ್ಟರ್ಬೆನ್ಸ್ ಆದರೆ ಆಗ್ಬೋದು. ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಸೊ ಬನ್ನಿ ಇವಾಗ ನಮ್ಮ ಮೊದಲನೇ ಟಿಪ್ಸ್ ಏನಂತ ನೋಡೋಣ. ಸೊ ಮೊದಲನೇ ಪಾಯಿಂಟ್ ಬಂದು ಇಲ್ಲಿ ಪ್ಲ್ಯಾನ್ ಯುವರ್ ಡೇ, ಓಕೆನಾ? ಸೊ ನೀವು ಏನೇ ಕೆಲಸನ ಮಾಡಿ, ಸರಿನಾ? ಸೊ ನೀವು ವರ್ಕಿಂಗ್ ವುಮೆನ್ ಆಗಬಹುದು ಅಥವಾ ಹೌಸ್ ವೈಫ್ ಆಗ್ಬೋದು ಅಥವಾ ನಿಮ್ಮ ಕೆಲಸ ಏನೇ ಆಗಿರ್ಬೋದು, ಯಾವತ್ತೂ ಕೂಡ ನಿಮ್ಮ ದಿನನ ಪ್ಲ್ಯಾನ್ ಮಾಡೋದಿದೆಯಲ್ಲ, ಅದು ತುಂಬಾ ಮುಖ್ಯ ಆಗುತ್ತೆ. ಸೊ ನಾನು ಈ ಹಿಂದೆ ಕೂಡ ಸುಮಾರಷ್ಟು ವಿಡಿಯೋದಲ್ಲಿ ಹೇಳಿರುತ್ತಾ ಒಂದು ಕಾಮನ್ ಪಾಯಿಂಟ್ ಏನಪ್ಪ ಅಂತಂದರೆ ಪ್ಲ್ಯಾನ್ ಯುವರ್ ಡೇ. ಹೌದು, ಸೊ ನಿಮ್ಮ ದಿನನ ಪ್ಲ್ಯಾನ್ ಯುವರ್ ಡೇ ಅಂತಲೇ ನೀವು ವೆದರ್ ಇಟ್ ಈಸ್ ಟು ಡೂ ಪ್ಲ್ಯಾನ್ ಮಾಡೋದಿರ್ಬೋದು, ಅದ್ರ ಪ್ರಕಾರ ನಿಮ್ಮ ದಿನನ ಎಲ್ಲ ಒಂದು ಪ್ರಿಪ್ರೇಷನ್ಸ್ನ ಹಿಂದಿನ ದಿನ ಮಾಡ್ಕೊಳ್ಳೋದಾಗ್ಬೋದು, ಅದೇನಿದೆ ಅಲ್ವಾ ನಮ್ಮ ದಿನನ ತುಂಬಾ ಪ್ರೊಡಕ್ಟಿವ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಮೊದಲನೇ ಪಾಯಿಂಟ್ನೇ ನಾನಿಲ್ಲಿ ಪ್ಲ್ಯಾನ್ ಯುವರ್ ಡೇ ಅಂತ ಹೇಳಿ ಮಾಡಿದ್ದೀನಿ ಸ್ನೇಹಿತರೆ, ಓಕೆನಾ? ಸೊ ಫಾರ್ ಎಕ್ಸಾಂಪಲ್, ನೀವು ವರ್ಕಿಂಗ್ ವುಮೆನ್ ಆಗಿರ್ತೀರ ಅಂತ ಅಂದ್ಕೊಳ್ಳಿ, ಸರಿನಾ? ಯಾಕಂದರೆ ನಾನು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ನಾನು ನನ್ನ ಒಂದು ವೇಯಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ನೀವು ಇನ್ ಕೇಸ್ ಹೌಸ್ ವೈಫ್ ಆಗಿದ್ರು ಅಷ್ಟೇ, ನಿಮಗೆ ಮಕ್ಕಳಿದ್ದಾರೆ ಅಂತಂದರೆ ನಾಳೆ ದಿನ ಮಕ್ಕಳಿಗೆ ಏನಿಲ್ಲ ಸ್ನ್ಯಾಕ್ಸಲ್ಲಿ ತಿಂಡಿನ ಕೊಟ್ಟು ಕಳಿಸ್ಬೇಕು ನೀವು, ಅಥವಾ ಬ್ರೇಕ್ಫಾಸ್ಟಲ್ಲಿ ಏನು ಮಾಡಬೇಕು. ತುಂಬ ಜನಕ್ಕೆ ಬೆಳಗ್ಗೆ ಹಸ್ಬೆಂಡ್ ಆಗಿ ಮಕ್ಕಳು ಇಬ್ಬರು ಕೂಡ ಹೊರಗಡೆ ಹೋಗುವಾಗ ಏನೆಲ್ಲ ತಿಂಡಿ ಮಾಡಬೇಕು, ಏನು ಪ್ಯಾಕ್ ಮಾಡಬೇಕು, ತುಂಬಾ ತಲೆ ಕೆಟ್ಟೋಗ್ತಾ ಇರುತ್ತೆ. ಸೊ ಹಾಗಾಗಿ ಅದನ್ನು ಅಟ್ಲೀಸ್ಟು ಮೆನು ಪ್ಲ್ಯಾನ್ ಅಂತ ಹೇಳಿ ಮಾಡ್ಕೊಳ್ಳಿ. ಹಾಗೆ ಎಸ್ಪೆಷಲಿ ಕ್ಲೀನಿಂಗ್ ಅಂತ ಬಂದಾಗ ಕೂಡ ಹೆಣ್ಮಕ್ಳು ತುಂಬಾ ಟೆನ್ಷನ್ ತೊಗೊತಾರೆ. ಅದಕ್ಕೋಸ್ಕರ ಹೇಳಿ ನೀವು ಒಂದು ಮೆನು ಪ್ಲ್ಯಾನ್ ಅಂತ ಇರಬಹುದು, ಹಾಗೆಯೇ ಅದ್ರ ಜೊತೆಯಲ್ಲಿ ನಿಮ್ಮ ಒಂದು ಕ್ಲೀನಿಂಗ್ ಪ್ಲ್ಯಾನ್ ಅಂತ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆ ಹೇಗಿದೆ ಅದನ್ನ ಡಿವೈಡ್ ಮಾಡ್ಕೊಳ್ಳಿ. ಈಗ ಮಂಡೇ ನಾನು ಕಿಚನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀನಿ. ನಂತರ ಟ್ಯೂಸ್ಡೇಗೆ ನಾನು ಫಾರ್ ಎಕ್ಸಾಂಪಲ್ ಇವಾಗ ಬರೋದಾದರೆ ಒಂದು ಸೋಫಾ ಹಾಗೆಯೇ ಫ್ರಿಡ್ಜ್ನ ಕ್ಲೀನ್ ಮಾಡ್ಕೊಳ್ತೀನಿ. ಇನ್ನು ವೆಡ್ನೆಸ್ಡೇಗೆ ಬರೋದಾದರೆ ನನ್ನ ಒಂದು ಕಬೋರ್ಡ್ ಏನಿದೆ ಅದನ್ನು ಕ್ಲೀನ್ ಮಾಡ್ಕೊಳ್ತೀನಿ ಮನೇಲಿ. ಸೊ ಈ ರೀತಿ ನಿಮ್ಮ ಒಂದು ದಿನಾನ ಪ್ಲ್ಯಾನ್ ಮಾಡ್ಕೊಳ್ಳಿ. ಆವಾಗ ಕ್ಲೀನ್ ಅನ್ನೋ ತೀರಾ ಡೀಪ್ ಕ್ಲೀನ್ ಏನು ಬೇಡ, ಓಕೆನಾ? ಸೊ ಯಾಕಂದರೆ ನೀವು ಈ ಥರ ಒಂದು ಯೂಶುವಲ್ ರೂಟೀನ್ನ ಫಾಲೋ ಮಾಡ್ತಾ ಹೋದಾಗ ತೀರಾ ಡೀಪ್ ಕ್ಲೀನ್ ಮಾಡುವಾಗ ನಿಮಗೇನು ತಲೆ ಬಿಸಿ ಇರಲ್ಲ, ಓಕೆನಾ? ಸೊ ಹಾಗಾಗಿ ನಿಮ್ಮ ದಿನ ಹೇಗಿರಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಸೊ ನಂತರ ನೆಕ್ಸ್ಟ್ ಪಾಯಿಂಟ್ ಬರೋದಾದರೆ ಸ್ಮಾರ್ಟ್ ವರ್ಕ್. ಎಕ್ಸಾಂಪಲ್ ಚಾಪರ್, ಹಾಗೆ ಲಾಸ್ಟ್ ನೈಟ್ ಪ್ರಿಪ್ರೇಷನ್ಸ್ ಅಂತ ಹೇಳಿ ಮಾಡಿದ್ದೀನಿ. ಹೌದು ಸ್ನೇಹಿತರೆ, ತುಂಬ ಜನಕ್ಕೆ ಸ್ಮಾರ್ಟ್ ವರ್ಕ್ ಅನ್ನೋದು ಮರ್ತೇ ಹೋಗಿಬಿಟ್ಟಿರುತ್ತೆ. ಅದಕ್ಕೆ ನಾನು ಎಕ್ಸಾಂಪಲ್ ಸ್ಮಾರ್ಟ್ ವರ್ಕ್ ಅಂದರೆ ಏನು, ತುಂಬಾ ಕಷ್ಟಪಟ್ಟು ಹಾಗೇ ಇರಬೇಕು ಹೀಗೆ ಇರಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಇವಾಗಿನ ಒಂದು ಲೈಫ್ ಸ್ಟೈಲಲ್ಲಿ ಫಾರ್ ಎಕ್ಸಾಂಪಲ್ ತುಂಬ ಜನ ಚಾಪರ್ನ ಯೂಸ್ ಮಾಡಲ್ಲ. ಹಾಗಾಗಿ ನಾನು ಇದನ್ನ ಬರ್ದಿದ್ದೀನಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾರ್ಮಲ್ ಒನ್ ಬರುತ್ತೆ ಅಲ್ವಾ, ಅದು ನಿಮ್ಗೆ ಇಷ್ಟ ಆಗಲ್ಲ. ಇವಾಗ ಎಲೆಕ್ಟ್ರಿಕ್ ಇದೆ, ಸೊ ನಿಮಗೆ ಸ್ವಲ್ಪ ಸೇವಿಂಗ್ಸ್ ಅಂತ ಮಾಡಿಕೊಂಡು ಅಡುಗೆ ಮನೇಲಿ ಚಿಕ್ಕ ಪುಟ್ಟ ತರಕಾರಿ ತಂದಾಗ ಒಂದು ₹150 ಮಿಕ್ಕಿರುತ್ತೆ. ಅದನ್ನೇ ಒಂದು 2-4 ಸಲ ನೀವು ಸೇವ್ ಮಾಡಿದರೆ ಆರಾಮಾಗಿ ನೀವು ಒಂದು ಎಲೆಕ್ಟ್ರಿಕ್ ಚಾಪರ್ ತೊಗೋಬೋದು. ಸೊ ಮಾರ್ನಿಂಗ್ ನೀವು ಏನಾದ್ರು ಹರಿಬರಿಯಲ್ಲಿ ಅಡುಗೆ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದೇ ರೀತಿ ನಿಮ್ಮ ಒಂದು ವರ್ಕ್ಗಳನ್ನ ಆದಷ್ಟು ಹಾರ್ಡಾಗಿ ಮಾಡೋದಕ್ಕಿಂತ ಸ್ಮಾರ್ಟ್ ವರ್ಕ್ನ ಮಾಡಿಕೊಂಡು ಟೈಮ್ನ ಸೇವ್ ಮಾಡಿಕೊಂಡು ನಿಮಗೋಸ್ಕರ ನೀವು ಟೈಮ್ ತೊಗೊಳ್ಳಿ. ಆವಾಗ ತುಂಬಾ ನಿಮಗೆ ಮೈಂಡ್ ತುಂಬಾ ಪೀಸ್ ಆ್ಯಂಡ್ ಕಾಮ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಬರೋದಾದರೆ ಸೆಟ್ ಯುವರ್ ಡೈಲಿ ರೂಟೀನ್. ಸೊ ಡೈಲಿ ರೂಟೀನ್ ಅನ್ನೋದೇನಿದೆಯಲ್ಲ ಸ್ನೇಹಿತರೆ, ಇದು ತುಂಬಾ ಇಂಪಾರ್ಟೆಂಟ್, ಹಾಗೆ ತುಂಬಾ ಅಂದರೆ ತುಂಬಾ ಎಫೆಕ್ಟಿವ್ ಆಗಿ ನಮ್ಮ ಒಂದು ಲೈಫ್ ಸ್ಟೈಲಲ್ಲಿ ಇದು ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಡೈಲಿ ರೂಟೀನ್ ಅಂತಂದರೆ ಏನು? ಸೊ ಬೆಳಗ್ಗೆ ಎದ್ದೇಳ್ತೀರಾ, ಮಾಮೂಲಿ ಫ್ರೆಶ್ ಅಪ್ ಆಗೋದಿರಬಹುದು, ಅಥವಾ ನಿಮ್ಮ ಒಂದು ಹೆಲ್ತಿ ಹ್ಯಾಬಿಟ್ಸ್ ಏನಿರುತ್ತೆ, ಮಾರ್ನಿಂಗ್ ಯೋಗ ಮಾಡೋದಿರ್ಬೋದು ಅಥವಾ ವಾಕ್ ಇರ್ಬೋದು, ಅಥವಾ ಬೇರೆ ಏನೋ ಒಂದು ರೂಟೀನ್, ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಪ್ರೀ ಪ್ಲ್ಯಾನ್ ಆಲ್ವೇಸ್ ಮಾಡಿ ಇಟ್ಕೊಂಡಿರೋದು, ಅಥವಾ ನಿಮ್ಮ ದಿನ ಹೇಗಿರಬೇಕು ಅಂತ ಎವ್ರಿ ಡೇ ವಿತೌಟ್ ಮಿಸ್ ನೀವು ಪ್ಲ್ಯಾನ್ ಮಾಡೋದಾಗಬಹುದು.
ಅಥವಾ ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ನ ಕಲಿಬೇಕು ಅಂತ ಇದ್ದರೆ ಅದಕ್ಕೆ ಇಷ್ಟು ಅವರ್ ಅಂತ ಸ್ಪೆಂಡ್ ಮಾಡಬೇಕು. ಸೊ ಈ ರೀತಿ ನಿಮ್ಮ ರೂಟೀನನ್ನು ಫಿಕ್ಸ್ಡಾಗಿ ಇಟ್ಕೊಳ್ಳಿ. ಅದನ್ನ ಪದೇ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಜನ ಏನಂತಂದರೆ ಒಂದು 4 ದಿನ ಒಂದು ರೂಟೀನ್ ಫಾಲೋ ಮಾಡೋದು, ಮತ್ತು 4 ದಿನ ಆದಮೇಲೆ ಅಯ್ಯೋ ಬಿಡಪ್ಪ ಇದು ತುಂಬ ಕಷ್ಟ ಇದೆ ಬೇಡ ಅಂತ ಹೇಳಿ ಆ ರೂಟೀನ ಬಿಟ್ಟು ಇನ್ನೊಂದಕ್ಕೆ ಸ್ವಿಚ್ ಆಗೋದು. ಹಾಗಾದಾಗ ಏನಾಗುತ್ತೆ ಹೇಳಿ, ನಿಮ್ಮ ಮೈಂಡ್ಗೂ ಕೂಡ ಆ ಒಂದು ರೂಟೀನ್ಗೆ ಸೆಟ್ ಆಗೋಕ್ಕೆ ತುಂಬಾ ಕಷ್ಟ ಅಂತ ಅನಿಸ್ತಾ ಹೋಗುತ್ತೆ. ಆವಾಗ ನಿಮಗೆ ಫಿಕ್ಸ್ಡ್ ರೂಟೀನ್ ಅನ್ನೋದಿರಲ್ಲ, ಆವಾಗ ಲೈಫ್ ಸ್ಟೈಲ್ ಕೂಡ ಫಿಕ್ಸ್ಡಾಗಿ ಇರಲ್ಲ. ಓಕೆನಾ. ನೆಕ್ಸ್ಟ್ ಪಾಯಿಂಟ್, ಫಸ್ಟ್ ಕಂಪ್ಲೀಟ್ ಯುವರ್ ಫೇವ್ರೇಟ್ ವರ್ಕ್ ವರ್ಸಸ್ ಡಿಫಿಕಲ್ಟ್ ವರ್ಕ್. ಸೊ ಇದು ನಿಮ್ಗೆ ಎಷ್ಟು ಮಟ್ಟಿಗೆ ಅರ್ಥ ಆಗ್ತಿದೆಯೋ ನನಗೆ ಗೊತ್ತಿಲ್ಲ. ಸೊ ನಾನು ಯಾಕೆ ಒಂದು ಕಂಪ್ಲೀಟ್ ಯುವರ್ ಫೇವ್ರೇಟ್ ವರ್ಕ್ ವರ್ಸಸ್ ಡಿಫಿಕಲ್ಟ್ ವರ್ಕ್ ಅಂತ ಮಾಡಿದ್ದೀನಿ ಅಂತ ಹೇಳೋದಾದರೆ, ಸೊ ತುಂಬ ಜನಕ್ಕೆ ಇಟ್ಸ್ ಓಕೆ ನಿಮಗೂ ಗೊತ್ತಾಗಲಿ. ಸೊ ತುಂಬ ಜನಕ್ಕೆ ಫಸ್ಟು ಈಗ ದಿನದಲ್ಲಿ ಕೆಲಸನ ಶುರು ಮಾಡಿದಾಗ ಅವ್ರಿಗಿಷ್ಟ ಆದಂತಹ ಕೆಲಸನ ಮೊದಲು ಮಾಡಿದಾಗ ಸ್ವಲ್ಪ ಸದ್ಯ ಈ ಕೆಲಸ ಮಾಡಿಬಿಟ್ನಲ್ವ ನನಗೆ ಖುಷಿ ಆಯಿತು, ಇನ್ನು ಬೇರೆ ಕೆಲಸ ಮಾಡ್ಕೊಳ್ಳೋಕ್ಕೆಲ್ಲ ನನಗೆ ಈಸಿ ಆಗುತ್ತಪ್ಪ, ಸೊ ನನಗೆ ಈ ಥರ ಇಷ್ಟ ಅಂತ ಅನ್ನೋರು ಸ್ವಲ್ಪ ಜನ ಇರ್ತಾರೆ. ಇನ್ನು ಸ್ವಲ್ಪ ಜನ ಹೇಗೆ ಅಂತಂದರೆ ಅವ್ರಿಗೆ ಏನು ವರ್ಕು ಅವತ್ತಿನ ದಿನ ಕಷ್ಟ ಅಂತ ಅನಿಸಿರುತ್ತೆ, ಅಥವಾ ಆ ಒಂದು ವರ್ಕ್ನ ಮಾಡೋಕ್ಕೆ ನನಗೆ ಅಷ್ಟಾಗಿ ಇಷ್ಟನೇ ಇಲ್ಲಪ್ಪ ಆದರೂ ವಿಧಿ ಇಲ್ಲ ಮಾಡಲೇಬೇಕಂತ ಇರುತ್ತೆ. ಸೊ ಅದನ್ನು ಮಾಡಿ ಮುಗಿಸ್ಕೊಂಡ್ಬಿಟ್ರೆ ಸದ್ಯ ಈ ಕೆಲಸ ಮಾಡಿ ಮುಗಿಸಿದ್ನಲ್ವ ಇನ್ನು ಬೇರೆ ಕೆಲಸನ ನಾನು ಆರಾಮಾಗಿ ಮಾಡ್ಕೋಬೋದು ಅಂತ ಹೇಳಿ ಮೈಂಡ್ಸೆಟ್ ಇರುತ್ತೆ. ಸೊ ಇದು 2 ಥರದ ಮೈಂಡ್ಸೆಟ್ ಇರುವಂತಹ ಜನಗಳಿದ್ದಾರೆ ಅಂತ ಹೇಳಿ ನಾನು ಈ ರೀತಿ ಪಾಯಿಂಟ್ನ ಮಾಡಿದ್ದೀನಿ. ಸೊ ನೀವೇನಾದರೂ ನನಗೆ ಫಸ್ಟು ನನ್ನ ಕೆಲಸ ಶುರು ಮಾಡಬೇಕು, ನನಗೆ ಇವಾಗ ಏನೂ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಬಟ್ ನಾನು ಕೆಲಸ ಮಾಡಲೇಬೇಕು ಅಂದಾಗ ನಿಮಗೆ ಇಷ್ಟ ಆದಂತಹ ಕೆಲಸ ಮಾಡ್ತಾ ಹೋದಾಗ ನಿಮ್ಮ ಮೂಡ್ ಏನಾದ್ರು ಆ್ಯಕ್ಟಿವ್ ಆಗುತ್ತೆ ಅನ್ನೋದಾದರೆ ನೀವು ಮೊದಲು ನಿಮ್ಮ ಫೇವ್ರೇಟ್ ವರ್ಕ್ನ ಮಾಡಿ ಆಮೇಲೆ ರಿಮೈನಿಂಗ್ ವರ್ಕಿಗೆ ಹೋಗಿ. ಇನ್ನು ಕೆಲವೊಬ್ಬರು ಇಲ್ಲಪ್ಪ ನನಗೆ ಕಷ್ಟ ಇರುವಂಥದ್ದು ತೀರಾ ಇಂಪಾರ್ಟೆಂಟು ಮಾಡಲೇಬೇಕು, ನನ್ನ ಫಸ್ಟು ಮಾಡಿರೋ ಮೈಂಡ್ ಫ್ರೀ ಆಗುತ್ತೆ, ಆಮೇಲೆ ಬೇರೆ ಕೆಲಸಗಳನ್ನ ನಾನು ಫ್ರೀಯಾಗಿ ಮಾಡ್ಬೋದು ಅಂತ ಅಂದರೆ ನೀವು ಮೊದಲು ನಿಮಗೆ ಯಾವುದು ಡಿಫಿಕಲ್ಟ್ ವರ್ಕ್ ಇರುತ್ತಲ್ವ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಒಂದು ಬರೋದಾದರೆ ಸೆಲ್ಫ್ ಟೈಮ್, ಎಕ್ಸಾಂಪಲ್ ಮ್ಯೂಸಿಕ್, ವಾಕ್, ಹಾಗೆ ಯೋಗ ಅಂತ ಹೇಳಿ ಹಾಕಿದ್ದೀನಿ. ಸ್ನೇಹಿತರೆ ನಿಮ್ಗೆ ಇಲ್ಲಿ ಒಂದು ವಿಚಾರನ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನೀವು ಹೌಸ್ ವೈಫ್ ಇರ್ಬೋದು, ವರ್ಕಿಂಗ್ ವುಮೆನ್ ಇರ್ಬೋದು, ಯಾರೇ ಆಗಲಿ ಸೆಲ್ಫ್ ಟೈಮ್ ಅನ್ನೋದನ್ನ ತೊಗೊಳ್ಳಿ. ಓಕೆನಾ. ಸೊ 24/7 ಪ್ರತಿಯೊಬ್ಬರ ಮನುಷ್ಯನಿಗಿರುವಂತಹ ಯೂಶ್ವಲ್ ಟೈಮಿಂಗ್ಸ್ ಅಲ್ವಾ. ಸೊ ಅದರಲ್ಲಿ ಬೇರೆಯವ್ರ ಟೈಮ್ ತೊಗೊಳ್ತಾರೆ, ಬೇರೆಯವ್ರಿಗೆ ಏನೋ ಒಂದು ಕೆಲಸ ಮಾಡ್ಕೊಳ್ಳೋಕೆ ಆಗ್ತಾಯಿದೆ, ಅವರಷ್ಟು ಪ್ರೊಡಕ್ಟಿವ್ ಆಗಿ ಮಾಡ್ತಾಯಿದ್ದಾರೆ, ನನಗೆ ಯಾಕೆ ಆಗ್ತಾಯಿಲ್ಲ ಅಂತ ಹೇಳಿ ನನಗೆ ಟೈಮೇ ಇಲ್ಲಪ್ಪ ಏನಕ್ಕೂ, ಬರೀ ಕೆಲಸ ಮನೆ ಇದೇ ಆಯ್ಕೋಯ್ತು, ನಂದು ಮಕ್ಕಳು ಗಂಡ ಇಷ್ಟೇ ಆಯಿತು ಅಂತ ಹೇಳಿ ನಿಮಗೆ ನೀವು ಡಿಗ್ರೇಡ್ ಮಾಡ್ಕೊಂಡು ಕೂರೋದಕ್ಕಿಂತ ಸೆಲ್ಫ್ ಟೈಮ್ ತೊಗೊಳ್ಳಿ. ಓಕೆನಾ. ಅದು 10 ನಿಮಿಷ ಇರ್ಬೋದು, 5 ನಿಮಿಷ ಇರ್ಬೋದು, 15 ನಿಮಿಷ ಇರ್ಬೋದು, ಅಥವಾ ಅರ್ಧ ಗಂಟೆನೇ ಇರ್ಬೋದು. ಅದು ನಿಮ್ಮ ರೂಟೀನ್ ಹೇಗಿರುತ್ತೆ ಅದ್ರ ಮೇಲೆ ಫಿಕ್ಸ್ ಮಾಡ್ಕೊಳ್ಳಿ. ಓಕೆನಾ. ತುಂಬ ಜನಕ್ಕೆ ಡೈಲಿ ಮ್ಯೂಸಿಕ್ ಕೇಳಬೇಕು, ಅಥವಾ ಸ್ವಲ್ಪ ಹೊತ್ತು ವಾಕಿಂಗ್ ಹೋಗಬೇಕು, ಅಥವಾ ಯೋಗ ಮಾಡಬೇಕು, ಈ ರೀತಿ ತುಂಬಾ ಅಂದ್ಕೊಂಡಿರ್ತಾರೆ. ಅದು ಅವ್ರಿಗೆ ಇಷ್ಟ ಆದ ಕೆಲಸ ಕೂಡ ಆಗಿರುತ್ತೆ, ಆದರೆ ಇದನ್ನೆಲ್ಲ ಮಾಡೋದಕ್ಕೆ ನಿಮಗೆ ಟೈಮ್ ಇರಲ್ಲ. ಸೊ ಖಂಡಿತವಾಗ್ಲೂ ಟೈಮ್ ನೀವು ಮಾಡಿಕೊಂಡ್ರೆ ಖಂಡಿತ ಸಿಕ್ಕೇ ಸಿಗುತ್ತೆ. ಯಾರೋ ಬಂದು ನಿಮಗೆ ಎಕ್ಸ್ಟ್ರಾ 1 ಅವರ್ ನಿಮ್ಮ ರೂಟೀನಲ್ಲಿ ಆ್ಯಡ್ ಮಾಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಸೆಲ್ಫ್ ಟೈಮ್ನ ಮೊದಲು ತೊಗೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಈವನ್ ಈ ಒಂದು ಸೆಲ್ಫ್ ಟೈಮ್ ಅನ್ನೋದು ಏನಿದೆ ಅಲ್ವಾ, ನಿಜವಾಗ್ಲೂ ನಿಮ್ಮ ಮೂಡನ್ನು ಆ್ಯಕ್ಟಿವೇಟ್ ಮಾಡೋಕ್ಕಿರ್ಬೋದು, ಅಥವಾ ನಿಮ್ಗೆ ಏನಾದ್ರು ಬೇಜಾರಾಗಿದ್ದರೆ ಅದರಿಂದ ನೀವು ಹೊರಗೆ ಬರೋಕ್ಕಿರ್ಬೋದು, ಇದು ತುಂಬಾ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಈ ಸೆಲ್ಫ್ ಟೈಮಲ್ಲಿ ನೀವು ಬೇಡದೇ ಇರೋಂತಹ ಯೋಚನೆಗಳನ್ನು ಕಡಿಮೆ ಮಾಡಿಕೊಂಡು ನಿಮಗೆ ನೀವು ಮೈಂಡ್ನ ರಿಲ್ಯಾಕ್ಸ್ ಆಗಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಒನ್, ಮಲ್ಟಿ ಟಾಸ್ಕ್ ವರ್ಸಸ್ ಸಿಂಗಲ್ ಟಾಸ್ಕ್. ಸೊ ಇದೇನಿದೆಯಲ್ಲ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಓಕೆನಾ. ಸೊ ನಾನು ಇಷ್ಟು ಹೊತ್ತು ಇದೆಲ್ಲ ಏನು ಪಾಯಿಂಟ್ಸ್ ಹೇಳಿದೆ ಅಲ್ವಾ, ಇದೆಲ್ಲದಕ್ಕೂ ಕಂಪೇರ್ ಮಾಡಿಕೊಂಡ್ರೆ ಇದು ತುಂಬಾ ಮುಖ್ಯವಾದ ಪಾಯಿಂಟ್ ಆಗುತ್ತೆ. ಯಾಕೆ ಅಂತ ಕೂಡ ನಾನಿಲ್ಲಿ ಹೇಳ್ತೀನಿ ನೋಡಿ. ಮಲ್ಟಿ ಟಾಸ್ಕ್ ವರ್ಸಸ್ ಸಿಂಗಲ್ ಟಾಸ್ಕ್. ಆ್ಯಸ್ ಯೂಶ್ವಲ್ ನಾನಿಲ್ಲಿ ಹೇಗೆ ಹೇಳಿದೆ ಫೇವ್ರೇಟ್ ಮತ್ತು ಡಿಫಿಕಲ್ಟ್ ವರ್ಕ್ ಥರ, ಸೊ ಇಲ್ಲಿ ಕೂಡ ಅಷ್ಟೇ. ತುಂಬ ಜನಕ್ಕೆ ಇವಾಗ ಏನಾದ್ರು ಒಂದು ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಆ ಕೆಲಸ ಕಂಪ್ಲೀಟ್ ಆಗದೆ ಅವ್ರು ಬೇರೆ ಕೆಲಸಕ್ಕೆ ಹೋದಾಗ ಅವ್ರಿಗೆ ಈಕ್ವಲ್ ಕಾನ್ಸಂಟ್ರೇಷನ್ ಕೊಡೋದಕ್ಕೆ ಖಂಡಿತ ಸಾಧ್ಯ ಆಗಲ್ಲ. ಓಕೆನಾ. ಸೊ ಅವ್ರ ಪ್ರಕಾರ ಏನಂದರೆ ಫಸ್ಟು ಅವರು ಸಿಂಗಲ್ಲಾಗಿ ಅಂದರೆ ಒಂದು ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಆ ಕೆಲಸ ಕಂಪ್ಲೀಟ್ ಆದಮೇಲೆ ಅವರು ನೆಕ್ಸ್ಟ್ ಕೆಲಸಕ್ಕೆ ಕೈ ಹಾಕಬೇಕು. ಆಗ ಮಾತ್ರ ಅವರಿಗೆ ಆ ಒಂದು ಕೆಲಸಗಳನ್ನ ಸ್ಯಾಟಿಸ್ಫೈಡಾಗಿ ಮಾಡಿದೆ ಅಂತ ಅನಿಸೋದು. ಇನ್ನು ಸ್ವಲ್ಪ ಜನಕ್ಕೆ ಹೇಗೆ ಅಂತಂದರೆ ಒಂದೇ ಕೆಲಸ ಮಾಡ್ತಾ ಇರುವಾಗ ಅಯ್ಯೋ ನಾನು ಯಾಕಪ್ಪ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾಯಿದ್ದೀನಿ ಅಲ್ವಾ, ಇದ್ರ ಜೊತೆ ಇನ್ನೂ ಒಂದು ಕೆಲಸ ಅಡಿಷನಲ್ ಆಗಿ ಮಾಡ್ಕೊಳ್ಳೋಣ ಬಿಡು, ಸೊ ಸೈಮಲ್ಟೇನಿಯಸ್ಲಿ ಇದು ಆಗುತ್ತೆ ಅದು ಆಗುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಮಲ್ಟಿ ವರ್ಕ್ ಮಾಡೋರು ಕೂಡ ಮಲ್ಟಿ ಟಾಸ್ಕ್ನ ಮಾಡೋ ಅಂತಹ ಹೆಣ್ಮಕ್ಳು ಕೂಡ ಇರ್ತಾರೆ. ತುಂಬ ಜನ ನನಗೆ ಗೊತ್ತಿರೋ ಪ್ರಕಾರ 75 to 80% ಆಫ್ ಹೆಣ್ಮಕ್ಳು ಮಲ್ಟಿ ಟಾಸ್ಕನ್ನು ತುಂಬಾ ಪ್ರಿಫರ್ ಮಾಡ್ತಾರೆ. ಇನ್ನು ಸ್ವಲ್ಪ ಜನ ಸಿಂಗಲ್ ಟಾಸ್ಕ್ನ ಪ್ರಿಫರ್ ಮಾಡ್ತಾರೆ. ಸೊ ಅದು ಅವರವರ ಪ್ರಿಯಾರಿಟೀಸ್, ಹಾಗೆ ಅವರ ಒಂದು ಮೈಂಡ್ಸೆಟ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.
ಬಟ್ ನಾನಿಲ್ಲಿ ನಿಮಗೆ ರೆಕಮೆಂಡ್ ಮಾಡೋದು ಏನಂತಂದರೆ, ನಿಮಗೆ ಮಲ್ಟಿ ಟಾಸ್ಕ್ ಮಾಡೋದ್ರಿಂದ ಯಾವುದೇ ಥರವಾದಂತಹ ಸ್ಟ್ರೆಸ್ ಆಗಲ್ಲ. ಹಾಗೆಯೇ ನಿಮಗೆ ಯಾವುದೇ ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡುವಾಗ ನಾನು ತುಂಬ ಕಷ್ಟಪಟ್ಟು ಇದನ್ನು ಮಾಡ್ತಾಯಿದ್ದೀನಪ್ಪ ಅಂತ ಹೇಳಿ ಫೀಲ್ ಆಗ್ತಾ ಇಲ್ಲ ಅಂದರೆ, ಖಂಡಿತ ನೀವು ಮಲ್ಟಿ ಟಾಸ್ಕ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆವಾಗ ಖಂಡಿತ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಇಲ್ಲ ನನಗೇನಾದ್ರು ಒಂದು ವರ್ಕ್ನ ಮಾಡುವಾಗ ಮಿಡಲಲ್ಲಿ ಏನಾದ್ರು ಬೇರೆ ವರ್ಕ್ ಮಾಡೋಕ್ಕೆ ಹೋದೆ ಅಂತಂದರೆ, ಎರಡಕ್ಕೂ ಕೂಡ ನಾನು ಈಕ್ವಲಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ನನ್ನ ಕೈಲಿ ಸಾಧ್ಯ ಆಗ್ತಾ ಇಲ್ಲ ಅಂತಂದರೆ, ಖಂಡಿತ ನೀವು ಸಿಂಗಲ್ ಟಾಸ್ಕ್ ಮಾಡ್ತಾ ಹೋಗೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇಟ್ಸ್ ಟೋಟಲಿ ಡಿಪೆಂಡಿಂಗ್ ಆನ್ ಯುವರ್ ಪ್ರಿಯಾರಿಟೀಸ್. ಓಕೆನಾ? ಸೊ ಬರೋಣ ನೆಕ್ಸ್ಟ್ ಪಾಯಿಂಟ್. ಸೊ ವೀಕ್ಲಿ ಕ್ಲೀನಿಂಗ್ ಪ್ಲ್ಯಾನ್. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಸೊ ವೀಕ್ಲಿ ಕ್ಲೀನಿಂಗ್ ಹೇಗೆ ಮಾಡೋದು ಅಂತ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ ಈ ಥರ ವೀಕ್ಲಿ ವೈಸ್ ನಿಮ್ಮ ಮನೇಲಿರುವಂತಹ ಜಾಗನ ರೂಟೀನಾಗಿ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಮಂಡೇ ಕಿಚನ್. ಸೊ ಈಗ ಟ್ಯೂಸ್ಡೇ ಅಂತ ಬಂದರೆ ನಾನು ಫ್ರಿಡ್ಜಾಗೆ ಸೋಫಾ ಕ್ಲೀನ್ ಮಾಡೋದು, ವೆನ್ಸ್ಡೇ ಅಂತ ಬಂದರೆ ಬಾತ್ರೂಮ್ ಕ್ಲೀನ್ ಮಾಡೋದು, ಥರ್ಸ್ಡೇ ಅಂತ ಬಂದರೆ ನಿಮ್ಮ ಮನೇಲಿರುವಂತಹ ಏನಾದರೂ ವಿಂಡೋಸ್ನ ಕ್ಲೀನ್ ಮಾಡೋದು. ಈ ರೀತಿಯಾಗಿ ಪ್ರತಿದಿನ ಒಂದು 10ರಿಂದ 15 ನಿಮಿಷ ಎಕ್ಸ್ಟ್ರಾ ಕ್ಲೀನಿಂಗ್ ಅಂತ ಹೇಳಿ ಟೈಮ್ನ ತೊಗೊಳ್ಳಿ. ಸೊ ಇದು ವೀಕ್ಲಿ ಕ್ಲೀನಿಂಗಲ್ಲಿ ಬರುತ್ತೆ. ನಂತರ ಸೆಟ್ ಯುವರ್ ಪ್ರಿಯಾರಿಟೀಸ್. ಪ್ರತಿಯೊಬ್ಬ ಮನುಷ್ಯಂಗೂ ಅಷ್ಟೇ ಸ್ನೇಹಿತರೆ, ನೀವು ಬಿಸ್ನೆಸ್ ಮ್ಯಾನ್ ಆಗಿರಲಿ, ವರ್ಕಿಂಗ್ ವುಮೆನ್ ಇರಲಿ, ಅಥವಾ ಮಕ್ಕಳೇ ಇರಲಿ, ದೊಡ್ಡವರೇ ಇರಲಿ, ಯಾರೇ ಆಗಲಿ ಪ್ರಯಾರಿಟೀಸ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ನಿಮ್ಮ ಪ್ರಿಯಾರಿಟಿ ಏನು ಅಂತ ನಿಮಗೆ ಗೊತ್ತಿಲ್ಲದೆ ನೀವು ಸುಮ್ಮನೆ ದಿನಾನ ಸ್ಪೆಂಡ್ ಮಾಡ್ತಾ ಹೋದಾಗ ನಿಮ್ಗೆ ಏನಾಗುತ್ತೆ ಹೇಳಿ? ನೀವೇನು ಮಾಡಿದರೂ ಕೂಡ ಅಲ್ಲಿ ನಿಮ್ಗೆ ಏನೂ ಕೂಡ ಒಂದು ಸಮಾಧಾನ ಅನ್ನೋದು ಸಿಗೋಲ್ಲ, ಒಂದು ಖುಷಿ ಅನ್ನೋದು ಸಿಗೋಲ್ಲ. ಹಾಗಾಗಿ ನಿಮಗೆ ಮೊದಲು ಯಾವುದು ಪ್ರಾಮುಖ್ಯತೆ ಕೊಡಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಎಕ್ಸಾಂಪಲ್ ಆಗಿ ಹೇಳ್ತೀನಿ ನೋಡಿ. ಇವಾಗ ಬೆಳಗ್ಗೆ ನೀವು ಹೇಳ್ತೀರಾ, ಸೊ ಹೇಳೋದು ಅದು ನಿಮ್ಮ ಪ್ರಿಯಾರಿಟಿ ಆಗಿರಬೇಕು. ಬೆಳಗ್ಗೆ ಬೇಗ ಹೇಳಬೇಕು. ಬೆಳಗ್ಗೆ ಹೇಳುತ್ತಾನೆ, ಬಿಡು ಎದ್ರಾಯ್ತು 6 ಗಂಟೆಗೆ ಇಲ್ಲ 8 ಗಂಟೆಗೆ ಎದ್ರಾಯ್ತು, ಏನು ತೊಂದರೆ ಇಲ್ಲ ಅಂತ ಹೇಳಿ 8 ಗಂಟೆಗೆ ಹೇಳ್ತೀರಾ. ಸೊ ಅಥವಾ 7 ಗಂಟೆಗೆ ಹೇಳ್ತೀರಾ. ಎದ್ಬಿಟ್ಟು ಸೀದಾ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಏನೂ ಇರೋಲ್ಲ, ಒಂದು ಯೋಗ ಇರೋಲ್ಲ, ಓಕೆನಾ? ಸೊ ಒಂದು ವಾಕಿಂಗ್, ಒಂದು ಹೆಲ್ತಿ ಡ್ರಿಂಕ್, ಯಾವುದೇ ರೂಟೀನ್ ಇಲ್ಲ. ಎದ್ದು ಮಾಮೂಲಿ ಫ್ರೆಶ್ ಅಪ್ ಆಗೋದು, ಬ್ರೇಕ್ಫಾಸ್ಟ್ ಮಾಡೋದು, ಬ್ರೇಕ್ಫಾಸ್ಟ್ ತಿನ್ನೋದು, ಕೆಲ್ಸಕ್ಕೆ ಹೋಗೋದು, ಬರೋದು, ಮತ್ತೆ ನೈಟ್ ಬರೋದು, ಮತ್ತು ನೈಟ್ ಅಡುಗೆ ಮಾಡೋದು, ತಿನ್ನೋದು, ಮಲ್ಕೊಳ್ಳೋದು. ಸೊ ಇದರಲ್ಲಿ ಇದು ನಿಮ್ಮ ಪ್ರಿಯಾರಿಟಿ ಆಗಿರುತ್ತೆ ಅಂತ ಅಂದ್ಕೊಳ್ಳಿ. ಓಕೆನಾ? ಸೊ ಈ ಥರ ಪ್ರಿಯಾರಿಟಿ ಆದಾಗ ನಿಮಗೇನಾಗುತ್ತೆ, ನಿಮಗೆ ಇಲ್ಲಿ ಹೆಲ್ತ್ ಅನ್ನೋದು ಪ್ರಿಯಾರಿಟಿ ಇಲ್ಲವೇ ಇಲ್ಲ. ಸೊ ಹಾಗಾಗಿ ನಿಮ್ಮ ಒಂದು ರೂಟೀನ್ ಇದೇ ಥರ ಲೇಸಿಯಾಗಿ ಹೋಗ್ತಾ ಇದೆ. ಹೆಲ್ತ್ ಅನ್ನೋದೇನಾದ್ರು ನಿಮ್ಮ ಪ್ರಿಯಾರಿಟಿ ಫಸ್ಟ್ ಅಂತ ಅನ್ಸಿದ್ರೆ ನೀವು ಬೆಳಗ್ಗೆ ಬೇಗ ಹೇಳಬೇಕಪ್ಪ. ಸೊ ಬೇಗ ಎದ್ದಾಗ ನಾನು ನನ್ನ ಹೆಲ್ತ್ಗೆ ಸ್ವಲ್ಪ ಟೈಮ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಒಂದು 10 ನಿಮಿಷ ಮೆಡಿಟೇಷನ್ ಮಾಡಿದೆ, ಅಥವಾ ಒಂದು 1/4 ಗಂಟೆ, ಅಥವಾ ಮೀನ್ಸ್ ಒಂದು 15 20 ನಿಮಿಷ ನಾನು ವಾಕಿಂಗ್ ಹೋಗಿ ಬಂದೆ. ಸೊ ಅದರಿಂದ ನನಗೆ ಪ್ರಿಯಾರಿಟಿ ನನಗೆ ಫಸ್ಟ್ ಇರುತ್ತೆ. ಸೊ ನನ್ನ ಹೆಲ್ತ್ನ ನೋಡಬೇಕಪ್ಪ ಅಂತ ಅಂದಾಗ ನಿಮ್ಮ ಪ್ರಿಯಾರಿಟಿ ಅದಾಗಿದ್ದಾಗ ಸೊ ನಿಮಗೆ ಸ್ಟ್ರೆಸ್ ಅನ್ನೋದು ಇನ್ನೆಲ್ಲಿಂದ ಬರುತ್ತಲ್ವ? ಯಾಕಂದರೆ ಬೆಳಗ್ಗೆ ಬೇಗ ಎದ್ದಿರ್ತೀರ, ಕೆಲಸಗಳು ಕೂಡ ಬೇಗ ಮುಗಿತಾ ಇರುತ್ತೆ. ಸೊ ಇದರಿಂದ ನೀವು ಆದಷ್ಟು ಕೂಡ ಟೆನ್ಷನ್ ಫ್ರೀ ಆಗಿ ಇರ್ಬೋದು. ಇನ್ನು ಈವ್ನಿಂಗ್ ಬಂದಾಗ ಕೂಡ ಸ್ವಲ್ಪ ಮನೆ ಕೆಲಸ ಮಾರ್ನಿಂಗಲ್ಲೇ ಮುಗಿಸ್ಕೊಂಡಿರ್ತೀರ, ಈವ್ನಿಂಗ್ ಕೂಡ ಆರಾಮಾಗಿ ಟೈಮ್ ಸಿಗುತ್ತೆ. ನಿಮಗೆ ಇಷ್ಟ ಬಂದಂತಹ ಕೆಲಸಗಳನ್ನ ಮಾಡೋದ್ರ ಮುಖಾಂತರ ನೀವು ನಿಮ್ಮ ಮೈಂಡನ್ನು ಫ್ರೀಯಾಗಿ ಇಟ್ಕೋಬೋದು. ಇನ್ನು ನೆಕ್ಸ್ಟ್ ಒನ್ಗೆ ಬರೋಣ. ನೆಕ್ಸ್ಟ್ ಒನ್ ಬರೋದಾದ್ರೆ ಇಲ್ಲಿ ಸೆಲ್ಫ್ ಮೋಟಿವೇಶನ್. ಸೊ ಸೆಲ್ಫ್ ಮೋಟಿವೇಶನ್. ಸೊ ತುಂಬ ಜನ ಇವಾಗ ಈ ವಿಡಿಯೋ ನೋಡ್ತಿರೋದ್ರಲ್ಲೂ ಅಷ್ಟೇ, ತುಂಬ ಜನ ಇವಾಗ ವಿಡಿಯೋನ ನೋಡಿದ ಮೇಲೆ ಸೊ ಇಲ್ಲಪ್ಪ ಹೌದು ಹೇಳ್ತಾ ಇದ್ದಾರೆ, ಅಥವಾ ನನ್ನ ವಿಡಿಯೋ ಅಂತಲೇ ಅಲ್ಲ, ಯಾವುದೋ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀರಾ, ಮೋಟಿವೇಟ್ ಆಗ್ತೀರಾ. ಸೊ ನಂತರ ಆ ವಿಡಿಯೋ ಕ್ಲೋಸ್ ಮಾಡಿ ಮನೆ ಕೆಲಸ ಮಾಡಬೇಕಪ್ಪ, ಏನೋ ಒಂದು ಕೆಲಸ ಮಾಡಬೇಕು ಅಂತ ಹೋಗ್ತೀರಾ, 10 ನಿಮಿಷ ಮಾಡ್ತೀರಾ, ರಿಟರ್ನ್ ಬಂದು ಇನ್ನೊಂದು ವಿಡಿಯೋ ನೋಡ್ತಾ ಇರ್ತೀರಾ. ಸೊ ಆವಾಗ ನೀವೇನು ಅಂದ್ಕೊಂಡಿರ್ತೀರೋ ಮೋಟಿವೇಶನ್ ಅದು ಹೊರಟೋಗಿರುತ್ತೆ. ಸೊ ಹಾಗಾಗಿ ಇನ್ನೊಬ್ಬರಿಂದ ಮೋಟಿವೇಟ್ ಆಗೋದು ಖಂಡಿತ ತಪ್ಪಲ್ಲ. ಆದರೆ ಅದಕ್ಕಿಂತ ಮೊದಲನೇದಾಗಿ ಅದರಲ್ಲಿರುವಂತಹ ಪಾಯಿಂಟ್ಗಳನ್ನ ತಗೊಂಡು ನೀವೇ ಮೋಟಿವೇಟ್ ಮಾಡ್ಕೋಬೇಕು. ಸರಿನಾ? ಇಲ್ಲ ನನಗೆ ಸ್ಟ್ರೆಸ್ ಆಗ್ತಿದೆಯಾ, ಓಕೆ ಯಾಕೆ ಆಗ್ತಿದೆ, ನಾನೇನು ತಪ್ಪು ಮಾಡ್ತಿದ್ದೀನಿ ನನ್ನ ದಿನದಲ್ಲಿ, ಈ ರೀತಿ ನಿಮ್ಮನ್ನು ನೀವು ಕ್ವಶನ್ ಮಾಡ್ಕೊಳ್ಳಿ ಮೊದಲು. ಆವಾಗ ಕ್ವಶನ್ ಮಾಡ್ಕೊಂಡಾಗ ನಿಮ್ಮ ತಪ್ಪೇನು ಅಂತ ನಿಮಗೆ ಅರಿವಾಗುತ್ತೆ. ನಿಮಗೆ ಅರಿವಾದಾಗ ಖಂಡಿತ ನೀವು ನಿಮ್ಮ ದಿನನ ಪ್ಲ್ಯಾಂಡಾಗಿ ಆರಾಮಾಗಿ ನೀವು ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡ್ಕೊಂಡು ಹೋಗ್ತೀರಾ. ಇನ್ನೊಂದು ಲಾಸ್ಟ್ ಪಾಯಿಂಟ್, ರಿವಾರ್ಡ್ ಯುವರ್ ಸೆಲ್ಫ್. ಹೆಣ್ಮಕ್ಳಿಗೆ ಇದು ತುಂಬಾ ಮುಖ್ಯ. ಯಾಕಂದರೆ ನಾವು ಅಂದ್ಕೊಳ್ತೀವಿ, ಸೊ ಇಲ್ಲಪ್ಪ ನಾನು ನೋಡೋ ಮನೇಲಿ ಇಷ್ಟೊಂದೆಲ್ಲ ಕೆಲಸ ಮಾಡ್ತೀನಿ, ಸೊ ಮಕ್ಕಳಿಗಿರ್ಬೋದು, ಗಂಡ, ಅತ್ತೆ, ಮಾವ, ಅಥವಾ ಮನೆಗೋಸ್ಕರ ನಾನು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ, ಸೊ ಯಾರೂ ಕೂಡ ನೀನು ಇಷ್ಟು ಕೆಲಸ ಮಾಡ್ತಾ ಇದೆಯಲ್ಲ, ಸೊ ನಿನಗೂ ಕೂಡ ಸ್ವಲ್ಪ ಟೈಮ್ ತಗೋ, ನೀನು ಆರಾಮಾಗಿರು, ನೀನು ಅದು ತಿನ್ನು, ಇದು ತಿನ್ನು, ಅದು ಮಾಡು, ಇದು ಮಾಡು ಅಂತ ಹೇಳಲ್ಲ. ಹೇಳಿದರೆ ಎಲ್ಲೋ 100%ಅಲ್ಲಿ ಒಂದು 10-15% ಜನಗಳು ಆ ಥರ ಹೇಳ್ತಾರೆ ಅಷ್ಟೇ ಮನೇಲಿ ಹೆಣ್ಮಕ್ಳಿಗೆ. ಆ ಥರ ನಿಮ್ಗೇನಾದ್ರು ಹೇಳ್ತಿದ್ದಾರೆ ಅಂದರೆ ಲಿಟ್ರಲಿ ನೀವು ಕೂಡ ಲಕ್ಕಿ ಅಂತಲೇ ಹೇಳ್ಬೋದು. ಹಾಗಂತ ಹೇಳಿ ಯಾವಾಗಲೂ ಕೂಡ ನಾವು ಬೇರೆಯವರು ನಮ್ಮನ್ನು ಅಪ್ರಿಷಿಯೇಟ್ ಮಾಡಬೇಕು ಅಂತ ಹೇಳಿ ಕಾಯ್ತಾ ಕೂರೋಕ್ಕಾಗಲ್ಲ. ಅದು ಲಿಟ್ರಲಿ ತುಂಬಾ ತಪ್ಪು ಅಂತ ಕೂಡ ಹೇಳ್ಬೋದು. ಯಾಕಂದರೆ ನಾವು ಬೇರೆಯವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಹೋದಷ್ಟು ಕೂಡ ನಮ್ಮ ನಾವು ಕಳ್ಕೊಳ್ತಾ ಹೋಗ್ತೀವಿ. ಹಾಗಾಗಿ ರಿವಾರ್ಡ್ ಯುವರ್ ಸೆಲ್ಫ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಇವತ್ತು ಒಂದು ಟು ಡೂ ಲಿಸ್ಟ್ ಮಾಡಿದ್ದೀರಾ, ಓಕೆ, ಅದರಲ್ಲಿ ಒಂದು 10ರಿಂದ 15 ಕೆಲಸಗಳಿದೆ, ಒಂದು 2ರಿಂದ 3 ಕೆಲಸ ಮುಗೀತಾ, ಸೊ ಇಟ್ಸ್ ಓಕೆ, ಮಧ್ಯದಲ್ಲಿ ಒಂದು 5ರಿಂದ 10 ನಿಮಿಷ ಬ್ರೇಕ್ ತೊಗೊಳ್ಳಿ. ಸೊ ಸದ್ಯ ಇವತ್ತು 3 ಕೆಲಸ ಮುಗಿಸಿದ್ನಪ್ಪ, ಅಂದ್ಕೊಂಡಿದ್ದು 3 ಕೆಲಸ ಆಯ್ತಲ್ಲ ಇವತ್ತು, ಮಿಕ್ಕಿರೋ ಅಷ್ಟೊಂದು ಕೆಲಸ ಮುಕ್ಕಿದೆಯಲ್ಲ ಅಂತ ಹೇಳಿ ನೆಗೆಟಿವ್ ಆಗಿ ಥಿಂಕ್ ಮಾಡೋದ್ರ ಬದಲು ಪ್ಲ್ಯಾನ್ ಆಗಿರೋದ್ರಲ್ಲಿ 3 ಕೆಲಸ ಕಂಪ್ಲೀಟ್ ಮಾಡಿದ್ದೀನಿ ಅಲ್ವಾ, ನಾನು ತುಂಬ ಗ್ರೇಟ್,
ನಾನು ಅಂದ್ಕೊಂಡಿದ್ದ ನಾನು ಮಾಡಿದ್ದೀನಿ. ಸೊ ನಾನು ಅಂದ್ಕೊಂಡಿದ್ದು ಸಾಧ್ಯ ಆಗುತ್ತೆ, ಆದರೆ ನಾನು ಪ್ಲ್ಯಾನ್ ಮಾಡಿ ಸ್ಟ್ರಾಂಗ್ ಮೈಂಡ್ಸೆಟ್ಟಿಂದ ಮಾಡಬೇಕು ಅಷ್ಟೇ. ಸೊ ನನ್ನ ಕೈಲೂ ಕೂಡ ನಾನು ಅಂದ್ಕೊಂಡಿದ್ದನ್ನ ಮಾಡುವಂತಹ ಎಬಿಲಿಟೀಸ್ ಇದೆ. ಸೊ ನಾನು ಕಂಪ್ಲೀಟ್ ಮಾಡಿದ್ದೀನಿ ಅಲ್ವಾ ಆ ಒಂದು ಖುಷಿನ ನೀವು ಫೀಲ್ ಮಾಡಿ. ಸೊ ಆ ಒಂದು ಖುಷಿಯಲ್ಲೇ ಮಧ್ಯದಲ್ಲಿ ಏನಾದ್ರು ಸ್ನ್ಯಾಕ್ಸ್ ತಿನ್ನೋದಿರಬಹುದು, ಅಥವಾ ಮಧ್ಯದಲ್ಲಿ ನಿಮಗೆ ಇಷ್ಟ ಬಂದಂತಹ ಕೆಲಸ ಮಾಡೋದಿರ್ಬೋದು, ಅಥವಾ ಒಂದು ಅರ್ಧ ಗಂಟೆ ಆರಾಮಾಗಿ ವಾಕಿಂಗ್ ಹೋಗಿ ಬನ್ನಿ, ಮ್ಯೂಸಿಕ್ ಕೇಳಿ, ಅಥವಾ ನಿಮಗೆ ಇಷ್ಟ ಆಗಿರೋರ ಜೊತೆ ಫೋನಲ್ಲಿ ಮಾತಾಡಿ 10 ನಿಮಿಷ ಟೈಮ್ ತೊಗೊಂಡು, ಇಲ್ಲ ನಿಮಗೆ ಇಷ್ಟ ಆಗಿರೋ ಬೇರೆ ಏನೋ ಒಂದು ಜಾಗಕ್ಕೆ ಹೋಗಿ ಬನ್ನಿ. ಸೊ ಈ ಥರ ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನೀವು ಅವರು ನಮ್ಗೆ ಆಗಂದ್ರು ಹೀಗಂದ್ರು ಅಂತ ಹೇಳಿ ಯೋಚನೆ ಬರೋದು ಕೂಡ ಕಡಿಮೆ ಆಗುತ್ತೆ. ಹಾಗೆ ನಿಮ್ಮ ಒಂದು ಬೆಲೆ ಏನು ಅಂತ ನೀವು ಕೂಡ ಸರಿಯಾಗಿ ಅರ್ಥ ಮಾಡ್ಕೋಬೋದು ಸ್ನೇಹಿತರೆ. ಸೊ ಇದಿಷ್ಟನ್ನು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿತ್ತು ಸ್ನೇಹಿತರೆ. ಸೊ ಐ ಹೋಪ್ ನಾನು ಹೇಳಿರುವಂಥ ಇಷ್ಟು ಸ್ಟೆಪ್ಸು ಕೂಡ ನಿಮಗೆ ಚೆನ್ನಾಗಿ ಅರ್ಥ ಆಗಿರಬಹುದು ಅಂತ ಅಂದ್ಕೊಳ್ತೀನಿ. ಸೊ ನೀವು ಸ್ಟ್ರೆಸ್ ಫ್ರೀ ಆಗಿರಬೇಕು ಅಂತಂದರೆ ಇದಿಷ್ಟು ಸಿಂಪಲ್ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿ. ಖಂಡಿತವಾಗ್ಲೂ ಕೂಡ ಹೆಣ್ಮಕ್ಳು ಸ್ಟ್ರೆಸ್ ಫ್ರೀಯಿಂದ ನಿಮ್ಮ ದಿನನ ತಕ್ಕ ಮಟ್ಟಿಗೆ ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ದಿನನ ಚೆನ್ನಾಗಿ ಫಾಲೋ ಮಾಡ್ಕೊಂಡು ಹೋಗಬಹುದು. ಸೊ ಖಂಡಿತ ಟ್ರೈ ಮಾಡಿ. ಹಾಗೆ ನಾನು ಇವತ್ತು ಕೊಟ್ಟಂತಹ ಟಿಪ್ಸ್ ನಿಮ್ಗೆ ಹೇಗೆ ಅನ್ನಿಸ್ತು, ಇವತ್ತಿನ ವಿಡಿಯೋ ಇಷ್ಟ ಆಯಿತಾ ಇಲ್ವಾ, ಪ್ಲೀಸ್ ಮಿಸ್ ಮಾಡದೆ ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.